ಗೈಸ್ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ರಿ ವಿಜ್ಲಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ತುಂಬಾ ಜನ ಏನ್ ತಪ್ಪು ಮಾಡ್ತಾ ಇದ್ದೀರಾ, ದುಡ್ಡನ್ನ ಕೊಟ್ಬಿಟ್ಟು ಕ್ಲಾಸ್ಗೆ ಜಾಯಿನ್ ಆಗ್ತಾ ಇದ್ದೀರಾ. ಆ ತಪ್ಪನ್ ಮಾಡಬೇಡಿ. ವಿಜ್ಲಿಂಗ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ ಕ್ಲಿಯರ್ ಆಗಿ ನೀವೇನ್ ದುಡ್ಡು ಕೊಟ್ಬಿಟ್ಟು ಜಾಯಿನ್ ಆಗ್ತೀರಾ ಅದಕ್ಕಿಂತ ಕ್ಲಿಯರ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಫ್ರೀ ಆಗಿ ಹೇಳ್ಕೊಡ್ತೀನಿ. ಗೈಸ್ ವಿಜ್ಲಿಂಗ್ ಗೆ ಯಾರೆಲ್ಲ ಜಾಯಿನ್ ಆಗ್ಬೋದು, ಯಾರೆಲ್ಲ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬಹುದು ಅಂಡ್ ಫ್ರೀ ಪ್ರಾಡಕ್ಟ್ ಯಾರಿಗೆಲ್ಲ ಕೊಡ್ತಾರೆ ವಿಜ್ಲಿಂಕ್ ಅಲ್ಲಿ ಅಂಡ್ ಅರ್ನಿಂಗ್ಸ್ ಮಾಡೋದಕ್ಕೆ ಏನ್ ಮಾಡಬೇಕು, ಯಾವ ರೀತಿ ನಮಗೆ ದುಡ್ಡು ಬರುತ್ತೆ, ಎಷ್ಟು ಕಮಿಷನ್ ಬರುತ್ತೆ, ಕಮಿಷನ್ ತಗೊಳ್ಳೋದಕ್ಕೆ ಹೆಂಗ್ ಮಾಡಬೇಕು, ವೀಕ್ಲಿ ಪೇಮೆಂಟ್ ಇರುತ್ತಾ, ಮಂತ್ಲಿ ಪೇಮೆಂಟ್ ಇರುತ್ತಾ, ಎಷ್ಟು ದಿನಕ್ಕೆ ಪೇಮೆಂಟ್ ಬರುತ್ತೆ, ಬ್ಯಾಂಕ್ ಡೀಟೇಲ್ಸ್ ಹೇಗೆ ಆಡ್ ಮಾಡಬೇಕು, ಸೋಷಿಯಲ್ ಮೀಡಿಯಾಗಳನ್ನ ಹೆಂಗೆ ಕನೆಕ್ಟ್ ಮಾಡ್ಕೋಬೇಕು. ಸೊ ಇದು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಜ್ಲಿಂಕ್ ಬಗ್ಗೆ ಫುಲ್ ಕಂಪ್ಲೀಟ್ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡಿಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬಾರ್ದಂಗೆ ಪೂರ್ತಿಯಾಗಿ ನೋಡ್ಕೊಳ್ಳಿ. ಓಕೆನಾ? ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಕಂಪ್ಲೀಟ್ ಆಗಿ ನೋಡಿ. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಯಾವುದೇ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಗೈಸ್ ಮೊದಲಿಗೆ ವಿಜ್ಲಿಂಕ್ ಅಂದ್ರೆ ಸೊ ಇದು ಒಂದು ಅಫಿಲಿಯೇಟ್ ಪ್ಲಾಟ್ಫಾರ್ಮ್. ಓಕೆನಾ? ಸೊ ವಿಜ್ಲಿಂಕ್ ಅಲ್ಲಿ ಕೂಡ ಮೀಶೋ ಕಂಪ್ನಿಗಿಂತ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ನ ಮಾಡಬಹುದು. ಬೆಟರ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ವಿಜ್ಲಿಂಕ್ ಅಲ್ಲಿ ಸಾಕಷ್ಟು ಕಂಪ್ನಿಗಳು ಟೈ ಅಪ್ ಆಗಿದೆ. ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಈ ರೀತಿ 300ಕ್ಕಿಂತ ಹೆಚ್ಚು ಕಂಪ್ನಿಗಳು ಟೈ ಅಪ್ ಆಗಿದೆ. ಓಕೆನಾ? ಸೊ ಈ ಒಂದು ಕಂಪ್ನಿಯಲ್ಲಿ ನಾವು ರಿಜಿಸ್ಟರ್ ಆದ್ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರೆ, ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ರೆ ಫ್ರೀಯಾಗಿ ಪ್ರಾಡಕ್ಟ್ ಗಳನ್ನ ಕೊಡ್ತಾರೆ. ವಿಜ್ಲಿಂಕ್ ಅವರೇ ಫ್ರೀಯಾಗಿ ಪ್ರಾಡಕ್ಟ್ ಅನ್ನ ಕೊಡ್ತಾರೆ. ಬೇರೆ ಬೇರೆ ಕಂಪ್ನಿಗಳ ಜೊತೆ ಕೊಲಾಬ್ರೇಷನ್ ಮಾಡೋ ಆಪರ್ಚುನಿಟೀಸ್ ಕೂಡ ನಮಗೆ ಸಿಗುತ್ತೆ. ಓಕೆನಾ? ಸೊ ವಿಜ್ಲಿಂಕ್ ಅಲ್ಲಿ ಜಾಯಿನ್ ಆಗ್ಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ 1000 ಫಾಲೋವರ್ಸ್, ಯೂಟ್ಯೂಬ್ ಅಲ್ಲಿ 500 ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ ಇದೆ. ಓಕೆನಾ? ಸೊ ಅದಾದ್ಮೇಲೆ ಗೈಸ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೇವಲ ಇಲ್ಲಿ ಏನ್ ಟೈ ಅಪ್ ಆಗಿರ್ತವೆ ಕಂಪ್ನೀಸ್ಗಳು, ಆ ಕಂಪ್ನಿಗಳಲ್ಲಿರುವಂತಹ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನೀವು ನಿಮ್ಮ ಅಫಿಲಿಯೇಟ್ ಲಿಂಕ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ? ಜಸ್ಟ್ ಆ ಪ್ರಾಡಕ್ಟ್ ಲಿಂಕ್ ಗಳನ್ನ ತಂದು ಇಲ್ಲಿ ಪೇಸ್ಟ್ ಮಾಡಿ ಅದನ್ನ ನಿಮ್ಮ ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕ್ ಆಗಿ ಕನ್ವರ್ಟ್ ಮಾಡಬೇಕು. ಅದೆಲ್ಲ ಹಿಂಗೆ ಏನು ಅಂತ ಹೇಳಿ ನೆಕ್ಸ್ಟ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ಸೊ ಅದಾದ್ಮೇಲೆ ಆ ರೀತಿ ಜನರೇಟ್ ಮಾಡ್ಕೊಂಡಾದ್ಮೇಲೆ ಆ ನಿಮ್ಮ ಅಫಿಲಿಯೇಟ್ ಲಿಂಕ್ ಅನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಬೇಕು. ಸೊ ಪ್ರಾಡಕ್ಟ್ ಪರ್ಚೇಸ್ ಮಾಡಿಬಿಟ್ಟು ಅದ್ರ ರಿವ್ಯೂನ ಕೊಟ್ರೆ ಇನ್ನೂ ಒಳ್ಳೇದು. ಆಗ ತುಂಬಾ ಜನ ಆರ್ಡರ್ ಮಾಡ್ಕೊಳ್ತಾರೆ. ಸೊ ಆಗ ನಿಮ್ಮ ಅಫಿಲಿಯೇಟ್ ಲಿಂಕ್ ಅನ್ನ ಶೇರ್ ಮಾಡಿದಾಗ ನಿಮ್ಮ ಅಫಿಲಿಯೇಟ್ ಲಿಂಕ್ ಇಂದ ಯಾರಾದ್ರೂ ಆರ್ಡರ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಕಮಿಷನ್ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಈ ರೀತಿ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಕೊಂಡು ತುಂಬಾ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಈ ರೀತಿ ಒಳ್ಳೆ ಕ್ರಿಯೇಟರ್ ಅಂತ ಯಾರು ಅನ್ಸ್ಕೊಳ್ತಾರೋ ಅವರಿಗೆ ವಿಜ್ಲಿಂಕ್ ಕಡೆಯಿಂದನೇ ಫ್ರೀಯಾಗಿ ಪ್ರಾಡಕ್ಟ್ ಗಳು ಸಿಗ್ತಾ ಹೋಗುತ್ತೆ. ಓಕೆನಾ? ನೀವು ಸ್ಟಾರ್ಟಿಂಗ್ ಅಲ್ಲೇ ಜಾಯಿನ್ ಆದ ತಕ್ಷಣನೇ ನೀವು ಅಪ್ಲೈ ಮಾಡಬಹುದು. ಓಕೆನಾ? ಏನು ಫ್ರೀಯಾಗಿ ಪ್ರಾಡಕ್ಟ್ ಗಳನ್ನ ನಂಗೂ ಬೇಕು ಅಂತ ಹೇಳಿ ಅಪ್ಲೈ ಮಾಡಬಹುದು. ಪ್ರತಿಯೊಬ್ರು ಅಪ್ಲೈ ಮಾಡೋ ಆಪ್ಷನ್ಸ್ ಇದೆ. ಬಟ್ ನೀವು ಸೆಲೆಕ್ಟ್ ಆದ್ರೆ ಮಾತ್ರ ನಿಮ್ಗೆ ಫ್ರೀ ಆಗಿ ಪ್ರಾಡಕ್ಟ್ ಅನ್ನ ಕೊಡ್ತಾರೆ ರಿವ್ಯೂ ಮಾಡೋದಕ್ಕೆ. ಸೊ ಆ ಫ್ರೀ ಪ್ರಾಡಕ್ಟ್ ಅನ್ನ ನೀವು ಪಡ್ಕೋಬೇಕು ಅಂತ ಅಂದ್ರೆ ನೀವು ಪ್ರತಿದಿನ ಒಂದು ವಿಡಿಯೋಸ್ಗಳನ್ನ ರಿವ್ಯೂ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು. ನಿಮ್ ಲಿಂಕ್ ಇಂದ ಜನ ಆರ್ಡರ್ ಮಾಡ್ಕೊಳ್ತಾ ಇರಬೇಕು. ಕನ್ಸಿಸ್ಟೆನ್ಸಿ, ನಿಮ್ಮ ವಿಡಿಯೋ ಕ್ವಾಲಿಟಿ, ಲೈಕ್, ಕಮೆಂಟ್ಸ್ ಪ್ರತಿಯೊಂದೂ ಮ್ಯಾಟರ್ ಆಗುತ್ತೆ. ಓಕೆನಾ? ಸೊ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಕೊಲಾಬ್ರೇಷನ್ ಆಪರ್ಚುನಿಟಿಯನ್ನು ಕೊಡಿಸುತ್ತೆ. ಸೊ ಹಾಗಾಗಿ ವಿಜ್ಲಿಂಕ್ ಅಲ್ಲಿ ತುಂಬಾ ಆಪರ್ಚುನಿಟೀಸ್ಗಳು ಕೂಡ ನಿಮ್ ಕೈ ಹಿಡಿಯುತ್ತೆ. ಅಂಡ್ ಸೋಷಿಯಲ್ ಮೀಡಿಯಾನು ಅಷ್ಟೇ ತುಂಬಾ ಬೇಗನೆ ಚೆನ್ನಾಗಿ ಕನೆಕ್ಟ್ ಮಾಡ್ಕೋಬಹುದು. ಅಂಡ್ ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡೋದು ಅಷ್ಟೇ ತುಂಬಾ ಈಸಿ ಇದೆ. ಆಟೋಮೆಟಿಕ್ DM, QR ಕೋಡ್, ಲಿಂಕ್ ಪ್ರತಿಯೊಂದನ್ನು ಜನರೇಟ್ ಮಾಡೋದು ತುಂಬಾನೇ ಈಸಿ ಇದೆ. ಓಕೆನಾ? ಸೊ ಪ್ರತಿಯೊಂದನ್ನು ಹೆಂಗೆ ಜನರೇಟ್ ಮಾಡ್ಕೊಳ್ಳೋದು, ಬ್ಯಾಂಕ್ ಡೀಟೇಲ್ಸ್ ನ ಎಲ್ಲಿ ಆಡ್ ಮಾಡಬೇಕು, ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಪ್ರತಿಯೊಂದನ್ನು ಕನೆಕ್ಟ್ ಮಾಡ್ಕೋಬಹುದು. ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು, ಸೊ ನಮ್ಮ ಇನ್ಕಮ್ ಎಲ್ಲಿ ಶೋ ಆಗುತ್ತೆ, ಎಷ್ಟು ದಿನಕ್ಕೆ ಬರುತ್ತೆ, ಏನು ಪ್ರಾಡಕ್ಟ್ ಲಿಂಕ್ ಅನ್ನ ನಮ್ಮ ಅಫಿಲಿಯೇಟ್ ಲಿಂಕ್ ಆಗಿ ಜನರೇಟ್ ಮಾಡ್ಕೊಳ್ಳೋದು ಹೆಂಗೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಶೇರ್ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ಸ್ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡ್ಕೊಂಡು ನೋಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಯಾವುದೇ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಬಾರ್ದಂಗೆ ಪೂರ್ತಿಯಾಗಿ ನೋಡ್ಕೊಳ್ಳಿ. ಗೈಸ್ ಮೊದಲಿಗೆ ಯಾರ ಹತ್ರ ವಿಜ್ಲಿಂಕ್ ಅಪ್ಲಿಕೇಶನ್ ಇಲ್ಲ ಪ್ಲೇಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ನೆನ್ಪಿಟ್ಕೊಳ್ಳಿ, ವಿಜ್ಲಿಂಕ್ ಅಂತ 2 ಅಪ್ಲಿಕೇಶನ್ ಸಿಗುತ್ತೆ. ಅದರಲ್ಲಿ ನೀವು ವಿಜ್ಲಿಂಕ್ ಕ್ರಿಯೇಟರ್ ಅಂತ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಆಯಿತು ಅಂತಂದರೆ ಸೊ ವಿಜ್ಲಿಂಕ್ ರಿಜಿಸ್ಟರ್ ಅಂತ ಹೇಳಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಅದೆಲ್ಲ ತೋರಿಸಿದ್ರೆ ತುಂಬ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ಸೊ ಗೈಸ್ ಈ ರೀತಿ ಡ್ಯಾಶ್ ಬೋರ್ಡ್ ಬರುತ್ತೆ. ಓಪನ್ ಮಾಡಿದ ತಕ್ಷಣನೇ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ವಿಜ್ಲಿಂಕ್ ಎಕ್ಸ್ಕ್ಲೂಸಿವ್ ಅಂತ ಹೇಳಿ. ಸೊ ಇಲ್ಲಿ ತುಂಬಾನೇ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು ಗೈಸ್. ನೋಡಿ ಇಲ್ಲಿ ನಿಮಗೆ ಮೊದಲನೇದು ಬ್ರ್ಯಾಂಡ್ ಕೊಲಾಬ್ರೇಷನ್ ಇದೆ ಅಲ್ವಾ. ಸೊ ಇದ್ರ ಮೇಲೆ ಸಿಂಪ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಗೈಸ್ ಇಲ್ಲಿ
ನಿಮಗೆ ಕೊಲಾಬ್ರೇಷನ್ ಮಾಡುವಂತಹ ಆಪರ್ಚುನಿಟಿ ಕೂಡ ಇರುತ್ತೆ. ಸೊ ಅದು ಸೆಲೆಕ್ಟ್ ಆದವ್ರಿಗೆ ಮಾತ್ರ. ಓಕೆನಾ, ಸಿಂಪ್ಲಿ ಇದನ್ನೆಲ್ಲ ನೋಡ್ಬಿಟ್ಟು ಚೆಕ್ ಮಾಡಿಕೊಂಡು ನೀವೇನು ಮಾಡಿ, ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ನೀವು ಒಂದು ರೀಲ್ಸು ಸ್ಟೋರಿ ಮಾಡೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ಕೊಲಾಬ್ರೇಷನ್ಗೆ ಅಂತ ಹೇಳಿ. ಸೊ ನಿಮ್ಗಲ್ಲಿ ಆಪ್ಷನ್ ಬರುತ್ತೆ. ಇದು ಆಲ್ರೆಡಿ ನಾನು ತೊಗೊಂಡಿದ್ದೀನಿ ನೋಡಿ, ಈ ರೀತಿ ಆಪ್ಷನ್ ಬರುತ್ತೆ. ಓಕೆನಾ, ಸೊ ಯಾವ ಕ್ಯಾಟಗರಿ ಮತ್ತೆ ಎಷ್ಟು ಚಾರ್ಜ್ ಮಾಡ್ತೀರಾ ಏನು ಪ್ರತಿಯೊಂದು ಕೇಳುತ್ತೆ. ನೀವು ಇದನ್ನ ಸೆಟ್ ಮಾಡ್ಕೋಬೇಕು. ಸೊ ಒಂದು ರೀಲ್ ಮತ್ತೆ ಸ್ಟೋರಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ, ಮತ್ತೆ ನಾನ್ ಕೊಲಾಬ್ ಮತ್ತೆ ಒಂದು ರೀಲಿಗೆ ಸ್ಟೋರಿಗೆ ಎಷ್ಟು, ಅದನ್ನೆಲ್ಲ ಸೆಟ್ ಮಾಡಿಕೊಂಡು ಸೊ ಇಲ್ಲಿ ಅಪ್ಲೈ ಮೇಲೆ ಕೊಟ್ರೆ ಅದು ಸೆಲೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಯಾವಾಗ ಸಿಗುತ್ತಪ್ಪ ಅಂತಂದ್ರೆ, ನೀವು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡಿ ಒಳ್ಳೊಳ್ಳೆ ರೀಚ್ ಸಿಕ್ಕಿ ನೀವು ಒಳ್ಳೆ ಅರ್ನಿಂಗ್ಸ್ನ ಮಾಡಿದಾಗ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ, ಸೊ ಅದಾದ್ಮೇಲೆ ರಿವಾರ್ಡ್ಸ್ಗಳ ಏನಪ್ಪ ಅಂತಂದ್ರೆ, ವಿಜ್ಲಿಂಕ್ ಅವರು ಏನು ನೀವು ಎಕ್ಸ್ಟ್ರಾ ಕಮಿಷನ್ ತಗೊಳ್ತೀರಾ ಅದು ಬಿಟ್ಟು ಎಕ್ಸ್ಟ್ರಾ ಬೋನಸಸ್ನ ಕೊಡ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಕಂಪ್ನಿಗಳಿಂದ ಏನ್ ಟೈಪ್ ಆಗಿರ್ತಾರ, ಕಂಪ್ನಿಗಳಿಂದ ಬಿಡ್ತಾ ಇರ್ತಾರೆ ಚಾಂಪಿಯನ್ಗಳು. ಅದರಲ್ಲಿ ನೀವು ಅದು ಏನ್ ರೂಲ್ಸ್ ಇರುತ್ತೆ, ಏನು ನಿಮ್ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಅದನ್ನ ಫಿಲ್ ಮಾಡಿದಾಗ ನೀವು ಇಲ್ಲಿ ಎಕ್ಸ್ಟ್ರಾ ಬೋನಸ್ ಅಂದ್ರೆ ಎಕ್ಸ್ಟ್ರಾ ಇನ್ಕಮ್ನ ಕೂಡ ಮಾಡ್ಬೋದು. ಅದು ಬಿಟ್ಟು ವಿಜ್ಲಿಂಕ್ ಸೋರ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಗೈಸ್ ಇದು. ಸೊ ಇದಕ್ಕೆ ಪ್ರತಿಯೊಬ್ಬರು ಅಪ್ಲೈ ಮಾಡಿ. ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಇದಕ್ಕೆ. ಓಕೆನಾ, ಸೊ ಇಲ್ಲಿ ಏನಪ್ಪ ಅಂತಂದ್ರೆ, ನೀವು ಚೆನ್ನಾಗಿ ಒಳ್ಳೊಳ್ಳೆ ಕ್ರೆಡಿಟ್ಸ್ನ ತಗೊಂಡಾಗ, ಒಳ್ಳೆ ರೀಚ್ ಪಡ್ಕೊಂಡಾಗ ನಿಮಗೆ ಇಲ್ಲಿ ವಿಜ್ಲಿಂಕ್ ಕಡೆಯಿಂದನೇ ಫ್ರೀಯಾಗಿ ಪ್ರಾಡಕ್ಟ್ ಬರುತ್ತೆ ರಿವ್ಯೂ ಮಾಡೋದಕ್ಕೆ. ಓಕೆನಾ, ಸೊ ಬ್ರ್ಯಾಂಡ್ ಸೋರ್ಸಿಂಗು ಅಷ್ಟೇ, ಬ್ರ್ಯಾಂಡ್ ಕಡೆಯಿಂದನೇ ನಿಮಗೆ ಪ್ರಾಡಕ್ಟ್ಗಳು ಫ್ರೀಯಾಗಿ ಸಿಗುತ್ತೆ. ಸೊ ನೀವು ಬ್ರ್ಯಾಂಡ್ ಕಡೆಯಿಂದ ಫ್ರೀಯಾಗಿ ಪ್ರಾಡಕ್ಟ್ ತಗೋಬೇಕು ಅಂತಂದ್ರೆ, ಮೊದಲು ನೀವೇನು ಮಾಡಬೇಕು, ತುಂಬ ಚೆನ್ನಾಗಿ ರಿವ್ಯೂ ವಿಡಿಯೋಗಳನ್ನ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ಸೊ ಒಳ್ಳೆ ಅರ್ನಿಂಗ್ಸ್ ಕಮಿಷನ್ ಎಲ್ಲ ತಗೊಂಡಿರ್ಬೇಕು. ಸೊ ಅದಾದ್ಮೇಲೆ ಬ್ರ್ಯಾಂಡ್ಗಳನ್ನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಫ್ರೀ ಪ್ರಾಡಕ್ಟ್ ಅನ್ನ ಕಳಿಸ್ತಾರೆ. ಸೊ ಗೈಸ್, ನೆಕ್ಸ್ಟು ಎಂಗೇಜ್ ಗ್ರೋತ್. ಎಂಗೇಜ್ ಬಂದು ನಿಮ್ಮ ಸೋಷಿಯಲ್ ಮೀಡಿಯಾಗಳನ್ನ ಕನೆಕ್ಟ್ ಮಾಡ್ಕೊಂಡಿರೋದು, ಆಕ್ಟಿವೇಟ್ ಮಾಡ್ಕೊಂಡಿರೋದು, ಆ್ಯಂಡ್ ಇನ್ಸ್ಟಾಗ್ರಾಮ್ನ ಕನೆಕ್ಟ್ ಮಾಡ್ಕೊಂಡಾಗ ನಿಮ್ಗಲ್ಲಿ ಏನು ನೀವು ಆಟೋಮೆಟಿಕ್ DM ಅನ್ನ ಕನೆಕ್ಟ್ ಮಾಡ್ಕೊಳ್ಳೋದು. ಓಕೆನಾ, ಸೊ ಇಲ್ಲೆಲ್ಲ ನೀವು ಕೀವರ್ಡ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಕೀವರ್ಡ್ಸ್ ಮೀನ್ಸ್ ನಿಮ್ಮ ಕಮೆಂಟ್ ಯಾರು ಯಾವ ರೀತಿ ಕಮೆಂಟ್ ಮಾಡಿದ್ರೆ ಅವರಿಗೆ ಆಟೋಮೆಟಿಕ್ ಆಗಿ ನಿಮ್ಮ ಅಫಿಲಿಯೇಟ್ ಲಿಂಕ್ ಹೋಗಬೇಕು ಅಂತ ಹೇಳಿ. ಸೊ ಏನೆಲ್ಲ ಕಮೆಂಟ್ ಮಾಡ್ಬೋದು ಅಂತ ಹೇಳಿ ಥಿಂಕ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಮಾಡಿ. ಓಕೆನಾ, ಸೊ ಅವ್ರಿಗೆ ಯಾವ ಥರ ನೀವು ರಿಪ್ಲೈ ಕೊಡಬೇಕು, ಕಮೆಂಟಿಗೆ ಆಟೋಮೆಟಿಕ್ ಆಗಿ ರಿಪ್ಲೈ ಹೋಗಬೇಕು, ಪ್ಲೀಸ್ ಚೆಕ್ DM ಅಂತ ಇದೆ. ಸೊ ನೀವು ಮಲ್ಟಿಪಲ್ ಕೂಡ ಆ್ಯಡ್ ಮಾಡ್ಕೋಬಹುದು. ಓಕೆನಾ, ಈ ರೀತಿ ಇದರಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ಆಟೋಮೆಟಿಕ್ DM ಅನ್ನ ಕನೆಕ್ಟ್ ಮಾಡ್ಕೊಳ್ಳೋದು. ಓಕೆನಾ, ಸಿಂಪಲ್. ಆ್ಯಂಡ್ ಗ್ರೋತ್ ಬಗ್ಗೆ ಇಲ್ಲಿ ತಿಳಿಸ್ತಾ ಇರತ್ತೆ. ಇಲ್ಲಿ ಅಂದ್ರೆ ನಿಮ್ಮ ಅರ್ನಿಂಗ್ಸ್ ಗ್ರೋತ್ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇರತ್ತೆ. ಓಕೆನಾ, ಸೊ ಇದಿಷ್ಟು ಆಯಿತು. ಆ್ಯಂಡ್ ಇಲ್ಲಿ ಸೈಡಲ್ಲಿ 3 ಲೈನ್ಸ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇವರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸ್ಟಾರ್ಟಿಂಗಲ್ಲೇ ನೀವು ರಿಜಿಸ್ಟರ್ ಮಾಡ್ಕೊಳ್ಳುವಾಗಲೇ ನಿಮಗೆ ಕನೆಕ್ಟ್ ಕೇಳುತ್ತೆ. ಅಕಸ್ಮಾತ್ ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಇರುತ್ತೆ, ನಿಮ್ಮ ಪ್ರೊಫೈಲ್ಗೆ ಬಂದುಬಿಟ್ಟು ಇಲ್ಲಿ ಅಕೌಂಟ್ಗಳಿರುತ್ತೆ. ಸೊ ಇಲ್ಲಿ ಲಿಂಕ್ ಅಕೌಂಟ್ ಅಂತ ಇರುತ್ತಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಲಿಂಕ್ ಮಾಡ್ಕೊಳ್ಳೋದು. ಅಕಸ್ಮಾತ್ ನಿಮಗೆ ಲಿಂಕ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ. ಓಕೆನಾ, ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಗೈಸ್ ಇಲ್ಲೇ ಇರುತ್ತೆ. ಓಕೆನಾ, ಪ್ರೊಫೈಲಲ್ಲಿ ಕ್ಲಿಕ್ ಮಾಡಿದರೆ ಮುಗೀತು, ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಪ್ರತಿಯೊಂದು ಇಲ್ಲೇ ಇರುತ್ತೆ. ಓಕೆನಾ, ನೋಡಿ ಎಲ್ಲ ಇಲ್ಲೇ ಇರುತ್ತೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ. ಓಕೆನಾ, ಸೊ ಇದಾದಮೇಲೆ ಡಿಸ್ಕವರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಎಲ್ಲ ಪ್ರಾಡಕ್ಟ್ ಮತ್ತು ಬ್ರ್ಯಾಂಡ್ಗಳು ಎಷ್ಟೆಷ್ಟು ಕಮಿಷನು ಎಲ್ಲ ಶೋ ಆಗುತ್ತೆ. ಆ್ಯಂಡ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಹೊಸ ಒಂದು ನಮ್ಮ ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡ್ಕೊಳ್ಳೋದು. ಸೊ ಅದು ಹೇಗೆ ಅಂತ ಹೇಳಿ ತೋರಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಶಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮ ವೀಡಿಯೋಸ್ಗಳು ಆಟೋಮೆಟಿಕ್ DM ಏನು ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಅದು ಇಲ್ಲಿ ಬರುತ್ತೆ. ಓಕೆನಾ, ಅನಾಲಿಟಿಕ್ಸ್ಗೆ ಹೋದರೆ ನಮ್ಮ ಅರ್ನಿಂಗ್ಸು, ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ, ಎಷ್ಟು ಅರ್ನಿಂಗ್ಸ್ ಆಗಿದೆ ಇವತ್ತು, ಅದು ಪ್ರತಿಯೊಂದು ಶೋ ಆಗುತ್ತೆ. ಯೂಟ್ಯೂಬಲ್ಲಿ ಯಾವ ರೀತಿಯ ಅನಾಲಿಟಿಕ್ಸ್ ಇರುತ್ತೆ ಅದೇ ಥರನೇ ಇದು ಫುಲ್ಲು ತೋರಿಸ್ತಾ ಇರುತ್ತೆ. ಪೇಯರ್ಸ್ಗೆ ಹೋದ್ರು ಅಷ್ಟೇ, ಫುಲ್ಲು ಕಮಿಷನ್ ಡೀಟೇಲ್ಸ್ ಇಲ್ಲಿರುತ್ತೆ. ಓಕೆನಾ, ಸೊ ಅದಾದಮೇಲೆ ಗೈಸ್ ನೀವೇನು ಮಾಡಬೇಕು, ನಮ್ಮ ಓನ್ ಅಫಿಲಿಯೇಟ್ ಲಿಂಕನ್ನು ಕ್ರಿಯೇಟ್ ಮಾಡೋದು ಹೆಂಗೆ, ಇಲ್ಲಿ ಕ್ರಿಯೇಟ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಸಿಂಪ್ಲಿ ಬರೋಣ ಗೈಸ್. ನೀವು ಇಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲನೂ ಕನೆಕ್ಟ್ ಮಾಡ್ಕೋಬೋದು. ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ DM ಆಗಿ ನೀವು ಏನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟನ್ನು ಹಾಕಿರ್ತೀರಾ ಪ್ರತಿಯೊಂದು ರೀಲ್ಸ್ಗಳು ಬರುತ್ತೆ. ಪ್ರಾಡಕ್ಟ್ ರಿವ್ಯೂ ಕೊಟ್ಟಾಗ ಆ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಸಿಂಪ್ಲಿ ಹೆಂಗೆ ಗೊತ್ತಾ, ಸೊ ಇವಾಗ ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಟಲ್ ಏನಾದರೂ ಒಂದು ಕೊಡ್ಬೋದು. ಓಕೆನಾ, ಸೊ ಸುಮ್ಮನೆ ಇವಾಗ ಬ್ಯಾಕ್ ಪೈನ್ ಅಂತ ಕೊಡ್ತೀನಿ. ಸೊ ನೋಡಿ ಈ ರೀತಿ ಕೊಟ್ಟಾದ್ಮೇಲೆ ನೀವು ಅದನ್ನು ಏನು ಸ್ಟೋರಿಗೆ ಹಾಕ್ತೀರಾ ಪೋಸ್ಟ್, ಇದು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೋರಿ, ಪೋಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆ್ಯಡ್ ಲಿಂಕ್ಸ್ ಅಂತ ಇದೆ ಅಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವೇನು ಮಾಡಬೇಕು, ಆ ಒಂದು ಪ್ರಾಡಕ್ಟ್ ಒರಿಜಿನಲ್ ಲಿಂಕ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು.
ಸೊ ಓಕೆನಾ, ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ವಿಜ್ ಲಿಂಕ್ ಅಂತ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಫಿಲಿಯೇಟ್ ಲಿಂಕ್ ಜನರೇಟ್ ಆಗುತ್ತೆ. ಓಕೆನಾ, ಅವಾಗ ಆ ಒಂದು ವಿಡಿಯೋಗೆ ಯಾರೇ ಕಮೆಂಟ್ ಮಾಡಿದ್ರು ಅವ್ರಿಗೆ ಆಟೋಮೆಟಿಕ್ಲಿ DM ಹೋಗುತ್ತೆ. ಮೀನ್ಸ್ ಆಟೋಮೆಟಿಕ್ DM ಆಗಿ ನಿಮ್ಮ ಅಫಿಲಿಯೇಟ್ ಲಿಂಕ್ ಹೋಗುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಯಾರೇ ಆರ್ಡರ್ ಮಾಡಿಕೊಂಡ್ರು ನಿಮಗೆ ಕಮಿಷನ್ ಸಿಗುತ್ತೆ. ನಿಮಗೆ ಯಾವಾಗ ಕಮಿಷನ್ ಸಿಗೋದು, ಅವರು ಆರ್ಡರ್ ಮಾಡ್ಕೊಂಡಾದ್ಮೇಲೆ ರಿಟರ್ನ್ ಮಾಡಬಾರ್ದು, ಕ್ಯಾನ್ಸಲ್ ಮಾಡಬಾರ್ದು, ಆಗ ಮಾತ್ರ ನಿಮ್ಮ ಕಮಿಷನ್ ನಿಮಗೆ ಕನ್ಫರ್ಮ್ ಆಗುತ್ತೆ. ಓಕೆನಾ, ಸೊ ಆಟೋಮೆಟಿಕ್ DM ಬೇಡ ಅಂತ ಅಂದರೆ ಸೊ ಹಾಗೆ ಬ್ಯಾಕ್ ಬಂದು ಇಲ್ಲಿ ನೋಡಿ ಸಿಂಗಲ್ ಪ್ರಾಡಕ್ಟ್ ಅಂತ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವ ಪ್ರಾಡಕ್ಟ್ ಲಿಂಕ್ ಬೇಕು ಆ ಲಿಂಕನ್ನು ಇಲ್ಲಿ ಹಾಕಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಾದ್ಮೇಲೆ ನಿಮಗೆ ಕ್ರಿಯೇಟ್ ವಿಜ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಒಂದು ಪ್ರಾಡಕ್ಟಿಂದು ಅಫಿಲಿಯೇಟ್ ನಿಮ್ಮ ಓನ್ ಲಿಂಕ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ಅದು ಸಿಂಗಲ್ ಪ್ರಾಡಕ್ಟ್ ಇಂದು ಬೇಡ ಅಂತಂದರೆ ಪ್ರಾಡಕ್ಟ್ ಕಲೆಕ್ಷನ್ಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಗ್ಯಾಲರಿಗೆ ಹೋಗಿ ನಿಮ್ಮ ಪ್ರಾಡಕ್ಟ್ ಫೋಟೋನು ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಪ್ರಾಡಕ್ಟ್ ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ, ಡನ್ ಅಪ್ಲೋಡ್ ಮೇಲೆ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಏನಾದರೂ ನೇಮ್ ಕೊಡಿ. ಓಕೆನಾ, ಸೊ ಸುಮ್ಮನೆ ಏನೋ ಒಂದು ಕೊಡ್ತಾ ಇದ್ದೀನಿ ಆ್ಯಂಡ್ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಆ ಪ್ರಾಡಕ್ಟ್ ಒರಿಜಿನಲ್ ಲಿಂಕನ್ನು ಇಲ್ಲಿ ಹಾಕಬೇಕು. ಹಾಕಾದ್ಮೇಲೆ ಇಲ್ಲಿ ಕ್ರಿಯೇಟ್ ವಿಜ್ ಲಿಂಕ್ ಅಂತ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಓನ್ ಅಫಿಲಿಯೇಟ್ ಲಿಂಕ್ ಜನರೇಟ್ ಆಗುತ್ತೆ. ಅದನ್ನು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋದು. ಓಕೆನಾ, ಸೊ ಆಟೋಮೆಟಿಕ್ DM ಅನ್ನು ಕನೆಕ್ಟ್ ಮಾಡ್ಕೊಂಡಿದ್ದಾದರೆ ನೀವೇನು ಯಾರಿಗೂ ಲಿಂಕನ್ನು ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನೀವು ರಿವ್ಯೂ ವಿಡಿಯೋನ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದು. ಸೊ ಅದು ಇಲ್ಲಿ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಪ್ರಾಡಕ್ಟ್ ಲಿಂಕನ್ನು ಹಾಕಿ ನಿಮ್ಮ ಒಂದು ಓನ್ ಅಫಿಲಿಯೇಟ್ ಲಿಂಕನ್ನು ಜನರೇಟ್ ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡ್ರೆ ಮುಗೀತು, ಅವ್ರಿಗೆ ಆಟೋಮೆಟಿಕ್ಲಿ DM ಹೋಗುತ್ತೆ ಆ ರೀತಿ. ಓಕೆನಾ, ಸೊ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅನ್ಕೊತೀನಿ ಗೈಸ್. ಅಕಸ್ಮಾತ್ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಗೈಸ್. ಅಕಸ್ಮಾತ್ ನಿಮಗೆ ವಿಜ್ ಲಿಂಕಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ, ಏನೇ ತುಂಬಾ ಡೌಟ್ ಬಂತು ಅಂದರೆ ಕೂಡ ನಿಮ್ಗಿಲ್ಲಿ ನಿಮಗೆ ಕಾಲ್ ಹೆಲ್ಪ್ ಸೆಂಟರ್ ಇಲ್ಲಿ ಕಾಣಿಸ್ತದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮೆಸೇಜ್ ಮಾಡ್ಬೋದು. ಐ ಹ್ಯಾವ್ ಎ ಕಂಪ್ಲೇಂಟ್, ಐ ಹ್ಯಾವ್ ಎ ಕ್ವಶನ್. ನಿಮಗೆ ಏನಾದರೂ ಕ್ವಶನ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಏನಾದರೂ ಕಂಪ್ಲೇಂಟ್ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪಟ ರಿಪ್ಲೈ ಬರುತ್ತೆ. ಓಕೆನಾ, ಸೊ ನಿಮ್ಮ ಡೌಟ್ ಎಲ್ಲನೂ ಕ್ಲಿಯರ್ ಮಾಡ್ತಾರೆ. ಓಕೆನಾ, ಸೊ ಈ ಹೆಲ್ಪ್ ಲೈನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಗೈಸ್ ನೀವು ವಿಜ್ ಲಿಂಕನ್ನು ಯೂಸ್ ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ಓನ್ ಅಫಿಲಿಯೇಟ್ ಲಿಂಕನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಅರ್ನಿಂಗ್ಸ್ ಮಾಡುವಂಥದ್ದು. ಓಕೆನಾ, ಸೊ ಈ ಒಂದು ವಿಜ್ ಲಿಂಕ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಹಾಗೆ ಯಾವುದೇ ಒಂದು ರಿಜಿಸ್ಟ್ರೇಷನ್ ವಿಡಿಯೋ ಇರ್ಬೋದು, ಸೋಷಿಯಲ್ ಮೀಡಿಯಾ ಲಿಂಕ್ ಮಾಡ್ಕೊಳ್ಳೋ ವಿಡಿಯೋ ಇರ್ಬೋದು ಬೇಕು ಅಂತಂದರೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.